ಇನ್ನು ಬಿಜೆಪಿ ಏನೋ ದೇಶಾದ್ಯಂತ ಭರ್ಜರಿ ಪ್ರಚಾರ ಮತ್ತು ಭರ್ಜರಿ ಸಿದ್ಧತೆಯನ್ನು ಲೋಕಸಭಾ ಚುನಾವಣೆಗೆ ಮಾಡ್ತಾ ಇದೆ. ಅದರಲ್ಲಿ ದಕ್ಷಿಣ ಲೋಕಾಶ್ವಮೇಧಕ್ಕೆ ಕರ್ನಾಟಕವೇ ಫಸ್ಟ್ ಫೋಕಸ್ ಮಾಡಿದ್ದಾರೆ. ಲೋಕಸಭೆ ಚುನಾವಣೆಗೇನೋ ತಯಾರಿ ನಡೀತಾ ಇದೆ ಬಿಜೆಪಿ ವತಿಯಿಂದ. ದಕ್ಷಿಣದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಕರ್ನಾಟಕವೇ ಫಸ್ಟ್ ಫೋಕಸ್ಸು. ಹಾಗಾಗಿ ಇವತ್ತು ಮತ್ತು ನಾಳೆ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಸಭೆ ಇದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿ ಎಲ್ಲ ನಾಯಕರು ಭಾಗಿಯಾಗ್ತಾರೆ. ಎಲ್ಲ ರಾಜ್ಯಗಳಿಂದಲೂ ಭಾಗವಹಿಸ್ತಾ ಇದ್ದಾರೆ ಕೇಸರಿ ನಾಯಕರು. ರಾಜ್ಯದಿಂದಲೂ ಬಿಜೆಪಿ ಸಂಸದರು, ಶಾಸಕರು, ಮಾಜಿಗಳೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಯಾಕೆಂದರೆ ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರೋದಕ್ಕೆ ಬಿಜೆಪಿ ಚರ್ಚೆ ಮಾಡ್ತಾ ಇದೆ. 400 ಸ್ಥಾನ ಗೆಲ್ಲೋದು ಬಿಜೆಪಿ ಟಾರ್ಗೆಟ್. ಸೌತ್ ಇಂಡಿಯಾ ಟಾರ್ಗೆಟ್ ಬಗ್ಗೆನೂ ಹೈ ವೋಲ್ಟೇಜ್ ಟಾಕ್ ಆಗುತ್ತೆ. ಕರ್ನಾಟಕ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ, ಗೋವಾ ರಾಜ್ಯಗಳಲ್ಲಿ ಜಯಭೇರಿಗೆ ಬಿಜೆಪಿ ರಣತಂತ್ರ. ಯಾಕೆಂದರೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಒಟ್ಟು 131 ಲೋಕಸಭಾ ಕ್ಷೇತ್ರಗಳಿದೆ. ಕನಿಷ್ಠ 50 ಗೆಲ್ಲಬೇಕು ಅಂತ ಬಿಜೆಪಿ 131 ಪೈಕಿ. ಕಳೆದ ಬಾರಿ ಇದೇ 131ರಲ್ಲಿ ಬಿಜೆಪಿ ಗೆದ್ದಿದ್ದು. ಎಂಟೈರ್ ಸೌತ್ ಇಂಡಿಯಾದಲ್ಲಿ 29, ಅದರಲ್ಲಿ ಕರ್ನಾಟಕದಿಂದನೇ 25 ಗೆದ್ದಿದ್ರು. ಸೊ ಹಾಗಾಗಿ ಈ ಸರ್ತಿ 50 ಗೆಲ್ಲಬೇಕು ಅಂತ ಫೋಕಸ್ ಮಾಡಿದ್ದಾರೆ. ಕರ್ನಾಟಕನೇ ಅದಕ್ಕೆ ದೊಡ್ಡ ಆಸರೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಆಸರೆ ಅಂತಂದರೆ ಕರ್ನಾಟಕ. ಇದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಯಾಕೆ ತೆಲಂಗಾಣದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿದೆ. ಆಂಧ್ರದಲ್ಲೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ದಕ್ಷಿಣ ರಾಜ್ಯಗಳಲ್ಲಿ 50 ಕ್ಷೇತ್ರಗಳನ್ನಾದರೂ ಗೆಲ್ಲೇಬೇಕು ಅಂತ ಬಿಜೆಪಿ, ಅದರ ಭಾಗವಾಗಿ ಕರ್ನಾಟಕದಲ್ಲಿ 26 ಅಂತ ಹಾಕ್ಕೊಂಡಿದ್ದಾರೆ. ಶತಾಯಗತಾಯ ಕರ್ನಾಟಕದಲ್ಲಿ 26 ಸೀಟ್ ಗೆಲ್ಲೇಬೇಕು ಅಂತ ಕಮಲ ಪಣ ತೊಟ್ಟಿದೆ. ಗೆಲ್ಲುವ ನಿಟ್ಟಿನಲ್ಲಿ ರಾಜ್ಯ ಕೇಸರಿ ನಾಯಕರಿಗೆ ಸಭೆಯಲ್ಲಿ ಟಾಸ್ಕ್ ಕೊಡ್ತಾರೆ. ಮಾರ್ಚ್ನಿಂದ ರಾಜ್ಯಕ್ಕೆ ಹೈಕಮಾಂಡ್ ನಾಯಕರು ಸರಣಿ ಭೇಟಿ ಕೊಡ್ತಾರೆ. ವರಿಷ್ಠರ ರಾಜ್ಯ ಭೇಟಿ ಬಗ್ಗೆ ಇವತ್ತೇ ದಿನಾಂಕ ಕೂಡ ನಿಗದಿಯಾಗುವಂತಹ ಸಾಧ್ಯತೆ ಇದೆ. ಅವರು ದಕ್ಷಿಣ ಭಾರತವನ್ನು ಎಷ್ಟೇ ಫೋಕಸ್ ಮಾಡಿದ್ರು ಅದರಲ್ಲಿ ಫಸ್ಟ್ ಪ್ರಯಾರಿಟಿ ಕೊಡಬೇಕಾಗಿರೋದು ಕರ್ನಾಟಕಕ್ಕೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ, ಈಗ ದಕ್ಷಿಣ ಭಾರತದಲ್ಲಿ 50 ಸ್ಥಾನಗಳನ್ನು ಗೆಲ್ಲಬೇಕು, ಕರ್ನಾಟಕದಲ್ಲಿ 26 ಸ್ಥಾನ ಗೆಲ್ಲಬೇಕು. ಅದಕ್ಕೇನು ತಂತ್ರಗಾರಿಕೆ, ಯಾವ ರೀತಿ ಟಾಸ್ಕ್ ಕೊಡಬಹುದು ರಾಜ್ಯ ನಾಯಕರಿಗೆ? ಅರವಿಂದ್, ಲೋಕಸಭೆ ಚುನಾವಣೆಯ ಚರ್ಚೆಯ ಮತ್ತು ತಂತ್ರಗಾರಿಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕಾಗಿಯೇ ಇವತ್ತು ನಾಳೆ ರಾಷ್ಟ್ರೀಯ ಬಿಜೆಪಿ ಮಂಡಳಿ ಸಭೆ ನಡೀತಾ ಇರುವಂಥದ್ದು. ಈಗಾಗಲೇ ದಕ್ಷಿಣ ಭಾರತದ 6 ರಾಜ್ಯಗಳಿಂದಲೂ ಕೂಡ, ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಂದಲೂ ಕೂಡ ಹಾಲಿ ಸಂಸದರು, ಮಾಜಿ ಸಂಸದರು, ಹಾಲಿ ಶಾಸಕರು, ಪರಿಷತ್ ಸದಸ್ಯರು, ಮಾಜಿಗಳು, ಬಿಜೆಪಿ ಪದಾಧಿಕಾರಿಗಳೆಲ್ಲರೂ ಕೂಡ ಹೋಗಿದ್ದಾರೆ. ಒಟ್ಟಾರೆಯಾಗಿ 400-450 ಜನ ಇವತ್ತು ಮೀಟಿಂಗ್ ಸೇರ್ತಾ ಇರುವಂಥದ್ದು. ಮುಖ್ಯವಾಗಿ ದಕ್ಷಿಣ ಭಾರತ ವಿಚಾರಕ್ಕೆ ಬಂದಾಗ ಇಡೀ ಅಖಂಡ ಭಾರತದಲ್ಲಿ 400 ಸೀಟ್ ಗೆಲ್ಲಲೇಬೇಕು ಅನ್ನುವಂಥ ಪಣ ತೊಟ್ಕೊಂಡಿದೆ. ಅದು ಆ ಪೈಕಿ 50 ಸೀಟ್ಗಳನ್ನು ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಗೆಲ್ಲಲೇಬೇಕು ಅನ್ನುವಂಥದ್ದು. ಕರ್ನಾಟಕನೇ ಫಸ್ಟ್ ಫೋಕಸ್ ಬಿಜೆಪಿಗೆ. ಕರ್ನಾಟಕದಲ್ಲಿ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ರೂಟ್ ಮ್ಯಾಪ್ ಹಾಕ್ಕೊಂಡಿದೆ. ಇತರೆ ರಾಜ್ಯಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಸಮೀಕರಣ ಮಾಡಿಕೊಂಡು ರೂಟ್ ಮ್ಯಾಪ್ ಹಾಕೋಬೇಕು, ಯಾವೆಲ್ಲ ಲೋಕಲ್ ಪಕ್ಷಗಳ ಜೊತೆ ಕೈ ಜೋಡಿಸ್ಕೊಂಡು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ JDSಗೆ ಬಹುತೇಕ 2 ಹೋದರೆ 26 ಉಳಿಯುತ್ತೆ. 26ರಲ್ಲೂ ಕೂಡ ಗೆಲ್ಲಬೇಕು ಅನ್ನುವಂಥ ಒಂದು ಟಾಸ್ಕನ್ನು ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಕೊಟ್ಟು ಕಳಿಸುವ ಸಾಧ್ಯತೆ ಇದೆ. 26ರಲ್ಲೂ ಕೂಡ ಗೆಲ್ಲಲೇಬೇಕು ಅಂತ. ಯಾಕೆಂದರೆ ಬಹುತೇಕ ಬಿಜೆಪಿ ಪರ ವಾತಾವರಣ ಇದೆ, ಮೋದಿ ಪರ ಅಲೆ ಇದೆ, ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಬಿಜೆಪಿಗೆ ಬಹುತೇಕ ಎಲ್ಲ ಕ್ಷೇತ್ರಗಳನ್ನು ಕೂಡ ಗೆಲ್ಲಲು ಅವಕಾಶ ಇದೆ. ಗೆಲ್ಲಲೇಬೇಕು ಅನ್ನುವಂತಹ ಒಂದು ಟಾಸ್ಕನ್ನು ಕೊಟ್ಟು ಕಳಿಸುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಭೆ ಇವತ್ತು ನಾಳೆಯ ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ ಅರವಿಂದ್. 50 ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಅನ್ನುವಂಥದ್ದು ಟಾಸ್ಕು. ಹಾಗಾಗಿ ಕರ್ನಾಟಕದಲ್ಲಿ 26 ಟಾಸ್ಕ್ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಈ ಒಂದು ಪ್ಲಾನ್ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು ಅರವಿಂದ್. ಓಕೆ, ಥ್ಯಾಂಕ್ ಯು ಶಬೀರ್, ಧನ್ಯವಾದ. ಒಟ್ಟಾರೆ ಇವರು ಫೋಕಸ್ ಮಾಡಿದ್ರೆ ಕರ್ನಾಟಕ ಒಂದು ಓಕೆ, ಕರ್ನಾಟಕದಲ್ಲಿ ಒಂದು ಸಾಲಿಡ್ ನಂಬರನ್ನು ನಂಬ್ಕೋಬೋದು ಬಿಜೆಪಿಯವರು. ನಮ್ಮ ಕರ್ನಾಟಕದಿಂದ 25 ಸೀಟ್ ಬರುತ್ತಪ್ಪ, 22 ಸೀಟ್, 23 ಸೀಟ್ ಬರುತ್ತೆ ಅಂತ. ಉಳಿದಂತೆ ನೀವು ಜಗನ್ ಜೊತೆ ಮೈತ್ರಿ ಮಾಡ್ಕೋತೀನಿ ಅಂತ ಹೊರಟಿದ್ದೀರಾ, ಅಲ್ಲೇನಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಆಂಧ್ರದಲ್ಲಿ ಅದಾದ ನಂತರ ನೀವು ತೆಲಂಗಾಣದಲ್ಲಿ ಟ್ರೈ ಮಾಡ್ಬೋದು. ನಿಮ್ಮ ಶಾಸಕರಿದ್ದಾರೆ 8 ಜನ, ಟ್ರೈ ಮಾಡ್ಬೋದು. ತಮಿಳ್ನಾಡಲ್ಲಿ ಟ್ರೈ ಮಾಡ್ಬೋದು. ಈ ಸರ್ತಿ ಒಂದು 2-3 ಕ್ಷೇತ್ರ ಅಂತ ಇದ್ದಾರೆ. ಕೇರಳದಲ್ಲಿ ಕಷ್ಟ. ಹಾಗಾಗಿ ಅದೆಲ್ಲವನ್ನೂ ಲೆಕ್ಕ ಹಾಕ್ಕೊಂಡ್ರೂ 50 ಆಗಲ್ಲ. ಬಟ್ ನೀವು NDA ಮೈತ್ರಿಕೂಟದ ವತಿಯಿಂದ 50 ಸೀಟ್ ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟರೆ ನಿಮಗೆ
ಜಗನ್ ಪಕ್ಷದಿಂದ ಹೆಚ್ಚಿನ ಸೀಟ್ ಬರಬಹುದು ಮೈತ್ರಿ ಕನ್ಫರ್ಮ್ ಆದರೆ. ಅದನ್ನು ಬಿಟ್ಟರೆ ಇವರು ನಂಬಿಕೊಳ್ತಕ್ಕಂಥದ್ದು ಕರ್ನಾಟಕವನ್ನೇ ನಂಬ್ಕೋಬೇಕು, ಬೇರೆ ರಾಜ್ಯಗಳು ಕಷ್ಟ.